ಪ್ರಿಯ ವೀಕ್ಷಕರೇ, ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆಯಲ್ಲಿದ್ದಾರೆ ಹರೀಶ್ ಆರ್ ಅವರು. ಈಸ್ ಅ ಆಥರ್, ಸ್ಟ್ರಾಟಜಿಸ್ಟ್, ಮೆಂಟರ್, ಕನ್ಸಲ್ಟೆಂಟ್. ಬೇರೆ ಬೇರೆ ಟಾಪ್ ಇಂಡಸ್ಟ್ರೀಸ್ ಅಲ್ಲಿ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಮೆಡಿಕಲ್ ಆಗಿರ್ಬೋದು, ಕಾರ್ಪೊರೇಟ್, ಮೀಡಿಯಾ, ಅದಷ್ಟೇ ಅಲ್ಲ ಹಲವು ಟಾಪ್ ಹುದ್ದೆಗಳು. ಅಂದ್ರೆ ಸಿಇಒ, ಅಡ್ಜುಡಿಕೇಟರ್, ಚೇರ್ಮನ್, ವೈಸ್ ಚೇರ್ಮನ್, ವೈಸ್ ಪ್ರೆಸಿಡೆಂಟ್. ಹೀಗೆ ಅವರು ಸ್ಪೆಷಾಲಿಟಿ ಏನಂದ್ರೆ ಯಾವುದೇ ಒಂದು ಇಂಡಸ್ಟ್ರಿಗೆ ಹೋದ್ರು ಅಲ್ಲಿ ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡ್ತಾರೆ. ಅಂದ್ರೆ ಆ ಇಂಡಸ್ಟ್ರಿಯಲ್ಲೇ ಹೈಯೆಸ್ಟ್ ಸೇಲ್ಸ್ ರೆಕಾರ್ಡ್ ಇರ್ಬೋದು, ಅಲ್ಲಿ ಆ ಇಂಡಸ್ಟ್ರಿ ನಡೀತಿರುವಂಥ ಒಂದು ರೆವಲ್ಯೂಷನ್ನ ಮಾಡೋದ್ರಲ್ಲಿ ಈಸ್ ಅನ್ ಎಕ್ಸ್ಪರ್ಟ್. ಸೊ ಇವರ ಒಂದು ಸಾಧನೆ ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಪ್ರಕೃತಿ ಬಂಧು, ರಾಜಋಷಿ, ಆಯುಷ್ ವಿಷನರಿ ಬ್ರ್ಯಾಂಡಿಂಗ್ ಲೀಡರ್, ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಹರೀಶ್ ಸರ್, ನಮ್ಮ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲ ಆಯುಷ್ಟಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸರ್, ಹಿಂದಿನ ಎಪಿಸೋಡು ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಪಾಯಿಂಟಲ್ಲಿ ನಿಲ್ಸಿದ್ರಿ. ತಾವು ಹೆಂಗೆ ಸ್ಪೀಡಿಯಾಗಿ ಸಕ್ಸಸ್ಫುಲ್ ಆಗೋದು ಅನ್ನೋ ಸೀಕ್ರೆಟ್ನ ರಿವೀಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ದಯವಿಟ್ಟು ಅದ್ರ ಬಗ್ಗೆ ಹೇಳ್ಬೋದು ಸರ್? ಓಕೆ, ಲಾಸ್ಟ್ ಎಪಿಸೋಡ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಪೀಡಿಯಾಗೆ ಸಕ್ಸಸ್ಫುಲ್ ಹೇಗಾಗೋದು, ನಾವು ಸ್ಟೂಡೆಂಟಿನ ತೊಗೊಳ್ಳೋಣ. ಈಗ ನಾನೊಬ್ಬ ರ್ಯಾಂಕ್ ಸ್ಟೂಡೆಂಟ್ ಅಂತ ತಿಳ್ಕೊಳ್ಳೋಣ. ನಾನು ಸ್ಪೀಡಿಯಾಗಿ ಸಕ್ಸಸ್ಫುಲ್ ಆಗಬೇಕು. ಸೊ ವಾಟ್ ಐ ಹ್ಯಾವ್ ಟು ಡೂ ಈಸ್, ಯಾರು ಡಲ್ ಸ್ಟೂಡೆಂಟ್ ಇದ್ದಾನೆ, ಪಾಸು ಆಗ್ತಿಲ್ಲ, ಅವನಿಗೆ ಅನ್ಕಂಡೀಷ್ನಲ್ಗೆ ಕೋಚಿಂಗ್ ಕೊಡಬೇಕು. ದೇವರು ನನಗೆ ಡಿಫಾಲ್ಟು ಸ್ವಲ್ಪ ನಾಲೆಜ್ ಕೊಟ್ಟಿದ್ದಾನೆ, ನಾನು ಬುದ್ಧಿವಂತ ಇದ್ದೀನಿ, ಅವನಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ನನ್ನ ಡ್ಯೂಟಿ ಏನು ಗೊತ್ತಾ, ನನಗಿಂತ ಹೆಚ್ಚು ಸ್ಕೋರ್ ಮಾಡಬೇಕು ಅವನು. ಆ ಥರ ನಾನು ವರ್ಕ್ ಮಾಡಬೇಕು. ಅವ್ನು ಕೋಚಿಂಗ್ ಕೊಡೋದಕ್ಕೆ ಅವ್ನಿಗೆ ಹೆಂಗೆ ಹೇಳಿದ್ರು ಅವ್ನಿಗೆ ಅರ್ಥ ಆಗಲ್ಲ. ಯಾಕಂದರೆ ಅವ್ನು ಡಲ್ ಸ್ಟೂಡೆಂಟು. ಯಾಕಂದರೆ ನಾನು ನಮ್ಮಷ್ಟು ಬುದ್ಧಿವಂತರಲ್ಲ. ಅದಕ್ಕೆ ಅನ್ನೋದು ಓದ್ ಜನ್ಮದ ಕರ್ಮನೂ ಬಂದಿರುತ್ತೆ ಅಂತ. ನಮ್ಗೆ ಓದ್ ಜನ್ಮದ ಒಳ್ಳೆ ಕರ್ಮ ಮಾಡೋದು ಏನೋ ತಲೆ ಬಂದಿದೆ, ಅವ್ನಿಗಿಲ್ಲ ಪಾಪ. ಅವ್ನಿಗೆ ಟ್ರೈನಿಂಗ್ ಯಾವ ಥರ ಕೊಡಬೇಕು ಅಂತ ಹೋಗಿ ಅವ್ನ ಲೆವೆಲಲ್ಲಿ ಕೂತ್ಕೊಂಡು ಡೈಜೆಸ್ಟ್ ಮಾಡಿಕೊಂಡು ಅದನ್ನು ಟ್ರೈನಿಂಗ್ ಕೊಡ್ತಾ ಅವನು ಮಾಸ್ಟ್ರ್ ಆಗಿ ಅವ್ನು ನನಗಿಂತ ಸ್ಕೋರ್ ಆಗೋಂಗೆ ಆಯಿತು ಅಂದರೆ ನಾನು ಇನ್ನೂ ಯಾವ ರೇಂಜಲ್ಲಿ ಇರ್ತೀನಿ ಯೋಚನೆ ಮಾಡಿ. ನಾನು ಡೆವಲಪ್ ಆದನ್ನ ಒಂದು ಏನಕ್ಕೆ ಇದು ಮಾಡ್ತಾಯಿದ್ದೀನಲ್ಲಿ, ಅವನಲ್ಲೂ ಶಿವ ಇದ್ದಾನೆ, ಅಂದರೆ ಅವನಲ್ಲೂ ದೇವರಿದ್ದಾನೆ. ನನಗೊಂದು ಅವಕಾಶ ಸಿಕ್ಕಿದೆ ಅವನ್ನ ಲಿಫ್ಟ್ ಮಾಡೋದಕ್ಕೆ. ಇದರಿಂದ ನನಗೇನು ಸಿಕ್ತು ಆ್ಯಡೆಡ್ ಅಡ್ವಾಂಟೇಜು, ನಾನು ಒಳ್ಳೆ ಟ್ರೈನರ್ ಆದೆ, ಟೀಚರ್ ಆದೆ, ಕೋಚ್ ಆದೆ. ಸೊ ಅವ್ನು ಟ್ರೈನಿಂಗ್ ಮಾಡಿ ಲಿಫ್ಟ್ ಮಾಡಿ ಅವ್ನಿಗೆ ಫೋರ್ಸಬಲಿ ನೋಡಪ್ಪ ನೀನು ಆಗಬೇಕು ಅಂತ ಪ್ರೀತಿಯಿಂದ ನೋಡ್ಕೊಳ್ಳೋದ್ರಿಂದ ಪೇಷನ್ಸ್ ಬಂತು. ಇದರ ಜೊತೆಯಲ್ಲಿ ನನಗೆ ಅವನಿಗೆ ನಾನು ನೋಡೋ ರೀತಿ ಚೇಂಜ್ ಆಯಿತು. ಅವ್ನು ನನಗೆ ತುಂಬ ಗೌರವದಿಂದ ನೋಡ್ತಾನೆ. ಅದಲ್ಲದೆ ಅವ್ರ ಮನೇಲಿ ಹೋಗಿ ಹೇಳ್ತಾನೆ, ಅವ್ರ ಮನೆಯವರೆಲ್ಲರೂ ನಂಗೆ ಗೌರವದಿಂದ ನೋಡಿ ಪ್ರೀತಿಯಿಂದ ನೋಡ್ತಾರೆ. ಈ ವಿಚಾರವನ್ನು ಸ್ಪ್ರೆಡ್ ಆಗಿ ಟೀಚರ್ಸ್ಗಳು, ಸ್ಕೂಲ್, ಅಕ್ಕಪಕ್ಕ ಫ್ರೆಂಡ್ಸು ಎಲ್ಲರೂ ನಂಗೆ ರೆಸ್ಪೆಕ್ಟ್ ಕೊಡ್ತಾರೆ. ಯಾವುದೂ ನಾನು ಬೇಕು ಅಂತ ಹೋಗಿಲ್ಲ. ಏನು ಮಾಡಿದೆ ಇಲ್ಲೇ, ನನ್ನಲ್ಲಿ ಏನಿದೆಯೋ ಅದನ್ನು ಅವ್ನು ಕೊಟ್ಟೆ. ನನಗಿಂತ ಅವನು ಹೆಚ್ಚು ಸಕ್ಸಸ್ ಸಿಗಲಿ ಅಂತ ನಾನು ವರ್ಕ್ ಮಾಡಿದೆ. ಆಟೋಮೆಟಿಕಾಗಿ ಸ್ಪೀಡಿ ಡೆವಲಪ್ಮೆಂಟ್ ಆಯಿತಾ. ಎರಡನೇದು, ಅವ್ನು ಮಾಡಿದ ಕೂಡಲೇ ಅವನೇನು ಮಾಡ್ತಾನೆ, ಅಕ್ಕಪಕ್ಕದವ್ರಿಗೆ ಹೇಳ್ತಾನೆ ಟೆಸ್ಟ್ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆಗಿದ ಕೂಡಲೇ ಇವನು ರ್ಯಾಂಕ್ ಸ್ಟೂಡೆಂಟ್ ಆಗಿಬಿಡ್ತಾನೆ. ಹೆಂಗಾದ, ಬಿಕಾಸ್ ಆಫ್ ಹರೀಶ್ ಅಂತ ಹೇಳ್ತಾನೆ. ಸೊ ಅವಾಗ ಆಟೋಮೆಟಿಕ್ಕಾಗಿ ಆ ಸ್ಟೂಡೆಂಟಂಗೆ ಇರುವಂಥ ಬೇರೆ ಸ್ಟೂಡೆಂಟ್ಸ್ ಎಲ್ಲರೂ ಬಂದು ನನ್ನ ಹತ್ರ ಕೇಳಕ್ಕೆ ಶುರು ಮಾಡ್ತಾರೆ. ನಾನು ಹೇಳ್ಕೊಡ್ತೀನಿ, ನಾನು ಲೀಡ್ರ್ ಆದ, ನಾನು ಅಂದರೆ ಹರೀಶ್ ಅಂತಲ್ಲ, ನೀವು ಲೀಡ್ರ್ ಆದ್ರ. ಸೊ ಆಟೋಮೆಟಿಕ್ ಲೀಡರ್ಶಿಪ್ ಕ್ವಾಲಿಟಿ ಬಂತು, ಸ್ಕಿಲ್ ಬಂತು, ರೆಸ್ಪೆಕ್ಟ್ ಬಂತು, ಎಲ್ಲವನ್ನು ಬಂತು. ಯಾಕೆ ಅಂದರೆ ಎಲ್ಲರಲ್ಲೂ ನಾನು ದೇವ್ರನ್ನ ನೋಡೋಕ್ಕೆ ಶುರು ಮಾಡಿದೆ. ಇದೇ ಡೆವಲಪ್ ಆಗ್ತಾ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ನಮ್ಮ ರೋಡಲ್ಲಿ ಅಂದರೆ ನಮ್ಮ ಅಕ್ಕಪಕ್ಕ ಮನೆಯವರು ವಯಸ್ಸಾದವರು ಇದ್ದರು, ಅಥವಾ ಏನೋ ಒಬ್ಬರು ಹೆಲ್ತ್ ಇಶ್ಯೂ ಇತ್ತು, ಅವ್ರಿಗೆ ಪ್ರೀತಿಯಿಂದ ನಾನು ಆರೈಕೆ ಮಾಡ್ತೀನಿ. ರೋಡಲ್ಲೆಲ್ಲ ಅವ್ರು ತರಕಾರಿ ತರಕ್ಕೆ ಹೋಗುವಾಗ ಭಾರ ಇತ್ತು ಅಂತ ತಿಳ್ಕೊಳ್ಳಿ, ನಾನು ತೊಗೊಂಬರ್ತೀನಿ, ಕೊಡಿ ಆಂಟಿ ಅಥವಾ ಕೊಡಿ ಅಂಕಲ್ ಅಂತ. ಅದನ್ನ ಈಸ್ಕೊಂಡು ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಅವ್ರಿಗೆ ಏನಾರು ಬೇಕು ಅಂದರೆ ನಂಗೆ ಫೋನ್ ಮಾಡಿ ನಾನು ನಿಮಗೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ. ನೀವು ಅಕ್ಕಪಕ್ಕ ನೇಬರ್ಸ್ಗೆ ಏನೇನಾಗುತ್ತೋ ನಿಮ್ಮದು ಪ್ರೀತಿಯಿಂದ ಅನ್ಕಂಡೀಷ್ನಲಾಗೆ ಸರ್ವ್ ಮಾಡಿ. ಆಟೋಮೆಟಿಕಲ್ಲಿ ಎಲ್ಲರೂ ನಿಮ್ಮನ್ನ ಪ್ರೀತಿಸ್ತಾರೆ. ಏನು ಟೈಮ್ನ ನಾವು ಮೊಬೈಲಲ್ಲಿ ಯೂಸ್ ಮಾಡಿ ನೆಟ್ವರ್ಕ್ ಡೆವಲಪ್ ಮಾಡ್ಕೋಬೇಕು, ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗಬೇಕು, ವ್ಯೂವರ್ಸ್ ಜಾಸ್ತಿ ಆಗಬೇಕು, ಅವ್ರು ಯಾರೂ ಬರಲ್ಲ. ಬರೋರು ನಿಮ್ಮ ಅಕ್ಕಪಕ್ಕದವ್ರನ್ನೇ. ಸೊ ದಯಮಾಡಿ ಅವ್ರುಗಳನ್ನ ಪ್ರೀತಿಗೋಸ್ಕರ ಮಾಡಬೇಡಿ. ಅವ್ರು ಕೆಲವೊಬ್ಬರು ನೀವು ಎಷ್ಟೇ ಮಾಡಿದ್ರು ಅವ್ರ ಗ್ರ್ಯಾಟಿಟ್ಯೂಡ್ ತೋರಿಸಲ್ಲ, ಅಂಥವ್ರಿಗೂ ಮಾಡ್ಬೇಕು ನೀವು. ಅವ್ನಿಗೆ ಏನು ಮಾಡೋನು ಕೃತಜ್ಞತೆ ಇಲ್ಲ ಕಣೋ, ಅದೇ ಮಾಡ್ಕೋಬೇಡಿ.
ಕೃತಜ್ಞತೆ ಕೊಡೋದಕ್ಕೆ ಅವನು ಯಾರು? ಕೃತಜ್ಞತೆ ಕೊಡೋನು ಅವನು. ಸೊ ನಾನೇನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಭಕ್ತಿ ಯೋಗ. ನಾನು ಅನ್ಕಂಡೀಷ್ನಲಾಗಿ ಎಲ್ಲರಲ್ಲೂ ದೇವ್ರು ನೋಡಿ ನಾನು ಮಾಡ್ತಾಯಿದ್ದೀನಿ. ಇದು ನಮ್ಮ ಸುತ್ತಮುತ್ತ ಪರಿಸರ ವಾತಾವರಣದಲ್ಲಾಗುತ್ತೆ. ನೆಕ್ಸ್ಟ್ ಬರುತ್ತೆ, ನೀವು ಎಲ್ಲಿ ಜಾಬ್ ಮಾಡ್ತಿದ್ದೀರೋ, ಜಾಬಲ್ಲಿ ನಿಮ್ದೊಂದು ಡೆಸಿಗ್ನೇಷನ್ ಇರುತ್ತೆ, ನಿಮ್ದೊಂದು ವರ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಅಕೌಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀರ. ನನ್ನ ಡ್ಯೂಟಿ ಅಕೌಂಟ್ಸಿಂದು. ಏನು ಅಕೌಂಟ್ಸಿಂದ ವರ್ಕು? ಯಾರೋ ಮಾರ್ಕೆಟಿಂಗ್ ಅವ್ರು ಕಷ್ಟಪಟ್ಟು ಸೇಲ್ಸ್ ಮಾಡಿ ದುಡ್ಡು ತಂದು ಕೊಡ್ತಾರೆ, ಅಥವಾ ಪಾಪ ಕಂಪ್ನಿ ಓನರೇ ದುಡ್ಡು ತಂದು ಕೊಡ್ತಾರೆ. ಅದನ್ನು ಮೇಂಟೈನ್ ಮಾಡೋದು. ಹೆಂಗೆ ಮೇಂಟೈನ್ ಮಾಡೋದು? ಸ್ಯಾಲ್ರಿ ಕೊಡೋದಿರ್ಬೋದು, ಎಕ್ಸ್ಪೆನ್ಸ್ನ ಮೀಟ್ ಮಾಡೋದಿರ್ಬೋದು. ಇಷ್ಟಕ್ಕೆ ನಂಗೆ ಸಂಬಳ ಸಿಗುತ್ತೆ ಅಂದ್ಕೊಂಡು ಇದ್ದರೆ ಇಟ್ಸ್ ರಾಂಗ್. ಅದ್ರ ಜೊತೆಲಿ ಅಕೌಂಟ್ಸ್ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ, ಯಾಕಂದರೆ ನಾನು ಪೇಮೆಂಟ್ ಮಾಡೋದಲ್ವಾ, ಇವ್ರು ಕಂಟ್ರೋಲ್ ಮಾಡ್ತಾರೆ. ಓನರ್ ಸುಮ್ಮನೆ ಇರ್ತಾನೆ ಪಾಪ, ಇವ್ರು ಕಂಟ್ರೋಲ್ ಮಾಡ್ತಾರೆ. ಸೊ ಈಗೋ ಬರುತ್ತೆ, ದುಡ್ಡು ನಿಮ್ದಲ್ಲ, ಮರಿಬೇಡಿ ಅದು. ಸೊ ಅದ್ರ ಬದಲಾಗಿ ಅಕೌಂಟ್ಸ್ ಅವ್ರು ಏನು ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ದುಡ್ಡನ್ನು ಉಳಿಸೋಕ್ಕಾಗುತ್ತೆ ಪ್ರಾಕ್ಟಿಕಲಿ ಉಳಿಸ್ಬೇಕು. ಸೆಕೆಂಡ್ ಪಾರ್ಟು, ಇದಲ್ದೇ ಮಾರ್ಕೆಟಿಂಗ್ ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡೋಣ, ನಾನು ಮಾರ್ಕೆಟಿಂಗ್ ಹೆಂಗೆ ವರ್ಕ್ ಮಾಡೋಣ. ಸೊ ನಾನು ಏನಾದ್ರು ಮಾರ್ಕೆಟಿಂಗ್ ವರ್ಕ್ ಮಾಡಿದ್ರೆ ದುಡ್ಡು ತರೋನು ನಾನೇ, ಮೇಂಟೈನು ಮಾಡೋನು ನಾನೇ, ಕೊಡೋನು ನಾನೇ. ವೈ ಕಾಂಟ್ ಟು ಬಿಕಮ್ ಎ ಮಾರ್ಕೆಟಿಂಗ್ ಪರ್ಸನ್? ಯಾಕೆ ಅಂದರೆ ಯಾವುದೇ ಸಂಸ್ಥೆ ಸಕ್ಸಸ್ ಆಗಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಮಾರ್ಕೆಟಿಂಗ್ ಮಾಡಲೇಬೇಕು. ಎನಿ ಪ್ರಾಡಕ್ಟ್, ಎನಿ ಸರ್ವಿಸಸ್ ಸೇಲ್ಸ್ ಆಗದೆ ಹೆಂಗೆ ಬರೋ ದುಡ್ಡು? ಅದಕ್ಕೆ ನಂದು ರೋಲ್ ಏನು, ನನ್ನ ಪಾತ್ರ ಏನು, ಅದನ್ನು ನೋಡ್ಬೇಕು. ಅದಲ್ದೇ ಯಾರು ಮಾರ್ಕೆಟಿಂಗ್ ಮಾಡ್ತಾವನೆ, ಯಾರು ಪ್ರೊಡಕ್ಷನ್ ಮಾಡ್ತಿದ್ದಾನೆ, ಯಾರು ಸಪೋರ್ಟ್ ಸಿಸ್ಟಮ್ಲಿದ್ದಾರೆ, ಅವ್ರಿಗೆ ಯಾವ ರೀತಿ ನಾನು ಸಪೋರ್ಟ್ ಮಾಡ್ಬೋದು, ಸೊ ದಟ್ ಅವ್ರ ಕಡೆ ಇನ್ನೂ ಹೆಚ್ಚಿಗೆ ವರ್ಕ್ ಬರೋದು. ಹಂಗೆ ನಾನು ಹೆಂಗೆ ಮಾಡ್ಬೋದು, ಆ ಎನ್ವಿರಾನ್ಮೆಂಟ್ ಹೆಂಗೆ ನಾನು ಕ್ರಿಯೇಟ್ ಮಾಡ್ಬೋದು, ಅಥವಾ ನಮ್ಮ ಓನರ್ಗೆ ಹೆಂಗೆ ಸಪೋರ್ಟ್ ಮಾಡ್ಬೋದು ಅನ್ನೋ ರೀತಿಲಿ ಅವ್ರಿಗೆ ಏನೇನು ಬೇಕೋ ಅದು ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿದ್ರೆ ಅವ್ರ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಆಗುತ್ತೆ. ಅದು ನನ್ನಿಂದ ಆಯಿತು ಅಂತಲೂ ಇಟ್ಕೊಬೇಡಿ. ಏನಕ್ಕೋಸ್ಕರ ನೀವು ಮಾಡ್ತಿದ್ರಲ್ಲಿ? ಎಲ್ಲದರಲ್ಲೂ ದೇವರಿದ್ದಾನೆ, ಅನ್ಕಂಡೀಷ್ನಲಾಗಿ ಮಾಡ್ತಿದ್ದಾರೆ. ಇದು ಮಾಡ್ಕೊಂಡು ಹೋಗ್ತಿದ್ದಂಗೆ ನಿಮ್ಮ ಪ್ರಮೋಷನ್ ಗ್ಯಾರಂಟಿನ? ಯಾಕಂದ್ರೆ ನೀವು ಮಾಡೋದನ್ನ ಎಲ್ಲರೂ ಗುರ್ತಿಸ್ತಾ ಇರ್ತಾರೆ, ಮತ್ತು ನೀವು ಇರೋ ಕಡೆ ಜನ ಬರ್ತಾರೆ, ಒಂದು ಲವ್ ಆ್ಯಂಡ್ ಅಫೆಕ್ಷನ್ ಬರ್ತಾರೆ. ಇವತ್ತು ಸಂಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಯಾರೋ ಒಬ್ಬ ಏನೋ ಒಂದು ಪ್ರಾಜೆಕ್ಟ್ ಸಕ್ಸಸ್ ಮಾಡಿಬಿಟ್ಟು ದುಡ್ಡು ತಂದುಬಿಟ್ಟಿರ್ತಾನೆ ಯಾವಾಗಲೂ ಒಂದ್ಸಲಿ, ಬಟ್ ನನ್ನಿಂದನೇ ನಡೀತಿರೋದಂತೂ ಈಗೋ ಬಂದ್ಬಿಡುತ್ತೆ. ನಾನು ಇರೋ ಕಡೆನೇ ಎಲ್ಲರೂ ಬರ್ಬೇಕಂತ, ನಾನು ಎಲ್ಲೂ ಹೋಗಲ್ಲ, ನನ್ನ ಚಾಮ್ರಿಂದ ನನ್ನ ಹತ್ರ ಬರಬೇಕು. ಇದು ಯಾವತ್ತೂ ಆಗಲ್ಲ, ನಾವೇ ಹೋಗ್ಬೇಕು. ಯಾಕೆಲೆ ನಾನು ಅವನು ಬೇರೆ ಅಂದ ಪ್ರಾಬ್ಲಮ್ ಆಗುತ್ತೆ. ನಾವಿಬ್ಬರು ಒಂದೇ, ಅವನಲ್ಲೂ ಶಿವ ಅವನೇ, ನನ್ನಲ್ಲೂ ಶಿವ ಅವನೇ. ಸೊ ಆ ಒಂದು ಸಮಾನತೆಯಿಂದ ನೀವು ಪ್ರತಿಯೊಂದು ಎಂಪ್ಲಾಯೀಸ್ಗೂ ಅದೇ ಲವ್ ಇಂದ ನೋಡ್ಕೊಂಡು ಹೋಗ್ತಿದ್ರೆ ನಿಮ್ಮ ಗ್ರೋತ್ ಅಲ್ಲದೆ ನಿಮ್ಮ ಜಾಬ್ ಸೆಕ್ಯೂರ್ಡ್ ಆಗುತ್ತೆ. ಇವಾಗ ಸೆಕ್ಯೂರಿಟಿ ಬೇಕು ಜಾಬ್ಗೆ ಅಂತಾರೆ. ಸೆಕ್ಯೂರಿಟಿ ಅನ್ನೋದು ಕಂಪ್ನಿ ಕೊಡಲ್ಲ, ನಮ್ಮ ವ್ಯಕ್ತಿತ್ವ ಕೊಡುತ್ತೆ, ನಮ್ಮ ಆ್ಯಟಿಟ್ಯೂಡ್ ಕೊಡುತ್ತೆ. ಇವಾಗ ಈ ಒಂದು ಗುಣ ಇತ್ತು ಅಂದರೆ ಕಂಪ್ನಿ ಬಿಟ್ಕೊಡಲ್ಲ, ಬಿಟ್ಬಿಡಿ ಹೋಗಲಿ, ಬೇರೆ ಕಂಪ್ನಿಯವರು ನಿಮ್ಮನ್ನ ಹೈಜಾಕ್ ಮಾಡೋಕೆ ಹೋಗ್ತಾರೆ. ನಿಮ್ಮ ಡಿಮ್ಯಾಂಡ್ ಎಲ್ಲರ ಕಡೆನೂ ಬರುತ್ತೆ. ಇದಲ್ದೇ ನಿಮಗೆ ಇಂಪಾಸಿಬಲ್ ಅನ್ನೋದಿರಲ್ಲ ನಿಮ್ಮ ಡಿಕ್ಷನರಿಯಲ್ಲಿ. ಅಂದರೆ ಅಕೌಂಟ್ಸ ಎಸ್, ಮಾರ್ಕೆಟಿಂಗ ಎಸ್, HR ಎಸ್, ಸಪೋರ್ಟ್ ಸಿಸ್ಟಮ್ ಎಸ್, ಕಸ್ಟಮರ್ ಸರ್ವಿಸ ಎಸ್, ಸ್ವೀಪರ ಎಸ್. ನನ್ನ ಸಂಸ್ಥೆಯಲ್ಲಿ ನನ್ನ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟಾಗ ಫಸ್ಟ್ ಏನು ಗೊತ್ತು ಹೇಳಿದ್ರೆ ಟಾಯ್ಲೆಟ್ ಕ್ಲೀನ್ ಮಾಡು ಅಂತೀನಿ. ಯಾಕೆ ಅದನ್ನು ಹೇಳ್ತೀನಿ ಅಂದರೆ ಅವನು ಅದನ್ನು ಗೆದ್ಬಿಟ್ರೆ, ಈಗ ಹೊಂಟೋಗ್ಬಿಟ್ರೆ ಅವನ್ನೆಲ್ಲ ಹೋಗ್ತಾನೆ. ಮಹಾತ್ಮ ಗಾಂಧೀಜಿಯವರು ವಾಲಂಟಿಯರಾಗಿ ಟಾಯ್ಲೆಟ್ ಕ್ಲೀನ್ ಮಾಡೋರು, ಗ್ರೇಟ್ ಪರ್ಸನ್. ಅದ್ರಲ್ಲಿ ಎಷ್ಟು ಮೀನಿಂಗ್ ಇದೆ ಗೊತ್ತಾ? ಟಾಯ್ಲೆಟ್ ಕ್ಲೀನ್ ಅಂದರೆ ಏನು ಗೊತ್ತಾ? ನಾನು ಅನ್ನೋದು ಸಂಪೂರ್ಣವಾಗಿ ನಾಶ ಮಾಡುವಂತಹ ಕೇಂದ್ರ ಸ್ಥಾನ ಅದು. ಯಾರು ಅದನ್ನು ಮಾಡೋದು ಕಲಿತಾರೋ ಲಕ್ಷ್ಮಿ ಜನ 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 ಅಂತ ಬರ್ತಾರೆ. ಯಾಕಂದ್ರೆ ಈಗ ಸತ್ತೋಗುತ್ತಲ್ಲಿ. ಇವತ್ತು ಹಂಗಲ್ಲ, ನಾನದು ಮಾಡಲ್ಲ, ಅದು ಬೇಡ, ಪಕ್ಕ ಇರೋ ಒಂದು ಗಲೀಜನ್ನ ಎತ್ತು ಹೊರಗಡೆ ಎಸೆಯಲ್ಲ, ಒಂದು ಪೇಪರ್ ನ್ಯಾಪ್ಕಿನ್ ಇರುತ್ತೆ ಅದನ್ನು ಬಿಟ್ಟಲ್ಲ. ಈ ಈಗೋ ಇದೆಯಲ್ಲ, ಅದು ನಮ್ಗೆ ಅಡ್ಡಾಗುತ್ತೆ. ಇವನ್ನೆಲ್ಲ ಯಾವಾಗ ನಾಶ ಆಗುತ್ತೆ ಅಂದರೆ ಶರಣಾಗತಿ, ಸರೆಂಡರ್ ಟು ದಿ ಗಾಡ್. ಯಾಕೆ ಸರೆಂಡರ್ ಅಂದರೆ ನಂಗೆ ಸಕ್ಸಸ್ ಬರಲಿ ಅಂತ ಅಲ್ಲ. ನೋಡಿ, ಈ ಕಂಡೀಷನಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ. ಆಫೀಸ್ ಆಯಿತು, ನೇಬರ್ ಆಯಿತು, ಮನೆ ವಿಚಾರ ಬರುತ್ತೆ. ನೀವು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಾಗಿರ್ಬೋದು, ತಾತ ಅಜ್ಜಿ ಆಗಿರ್ಬೋದು. ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ನಿಮ್ಮ ಪ್ರೆಸೆನ್ಸಲ್ಲಿ ಎಲ್ಲರೂ ಖುಷಿ ಪಡ್ತಾರೋ ಅಥವಾ ದುಃಖ ಪಡ್ತಾರೋ? ನೀವು ಹೆಂಗೆ ನೋಡ್ಕೊಳ್ತಿದ್ದೀರೋ ಅವ್ರಿಗೆ? ನೀವು ಲವ್ ಕೊಡ್ತಿದ್ದೀರೋ ಅಥವಾ ಲವ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ? ನೀವು ಕಮೆಂಡ್ ಮಾಡ್ತಿದ್ದೀರೋ ಅಥವಾ
ಪೀಸ್ ಆ್ಯಂಡ್ ಪ್ರಾಸ್ಪರಿಟಿನ ಸ್ಪ್ರೆಡ್ ಮಾಡ್ತಿದ್ದಾರೋ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನಕ್ಕೆ ಅಂದರೆ ಇವತ್ತು ನಿಮ್ಗೆ ಸ್ಥಾನಮಾನ ಬಂದೈತೆ, ಅಪ್ಪ ಆಗಿರ್ಬೋದು, ತಾತ ಆಗಿರ್ಬೋದು, ಅದು ಓವರ್ ಇಟ್ ಮೈ ಬಿ. ಬಟ್ ಫ್ಯಾಕ್ಟ್ ಏನು ಗೊತ್ತಾ, ಇದು ಟೆಂಪ್ರರಿ. ರಿಯಲ್ ವಿಚಾರ ಹೇಳ್ಬೇಕಂದ್ರೆ ನಾವೆಲ್ಲರೂ ಸಮಾನತೆ, ಈಕ್ವಲ್. ಯಾಕಂದರೆ ದೇವ್ರು ಎಲ್ಲರಲ್ಲೂ ಇದ್ದಾನೆ. ಪ್ರತಿಯೊಬ್ಬರಲ್ಲೂ ಶಿವನನ್ನು ನೋಡಿ, ದೇವ್ರನ್ನ ನೋಡಿದಾಗ ಹೆಂಗೆ ನಾನು ಅವ್ರ ಆಸೆಗಳನ್ನ ಪೂರೈಸೋದು, ನನ್ನ ಹೆಂಡತಿಗೆ ಏನೇನು ಆಸೆ ಅದನ್ನ ಹೆಂಗೆ ಪೂರೈಸೋದು, ನನ್ನ ಮಕ್ಳಿಗೆ ಏನೇನು ಆಸೆ ಅದನ್ನ ಹೆಂಗೆ ಪೂರೈಸೋದು. ಅವ್ರ ಆಸೆ ಪೂರೈಸ್ತಾರೆ ಬೆಳೆಯೋರು ಯಾರು? ಇವಾಗ ನಿಮ್ಮ ಹೆಂಡತಿಗೆ ನಂಗೆ ಗೋಲ್ಡ್ ಚೈನ್ ಬೇಕು ಅಂತಲೇ ನೀವು ಪಾಪ ಹೆಂಗೋ ಕಷ್ಟಪಟ್ಟು ನೋಡಿರಿ ಅವಳ ಆಸೆನ ಪೂರೈಸ್ತಾರೆ. ಗೋಲ್ಡ್ ಯಾರ ಹತ್ರ ಇರುತ್ತೆ? ನಿಮ್ಮ ಹತ್ರನೇ ಇರುತ್ತೆ. ಮಕ್ಕಳು ಹೆಂಡತಿಗೋಸ್ಕರ ದೊಡ್ಡ ಮನೆ ಕಟ್ಟಬೇಕು ಅಂತ ಅವ್ರ ಆಸೆ ಇರ್ತಾರೆ, ಅವ್ರಿಗೋಸ್ಕರ ಕಟ್ತಾರೆ, ನಿಮಗೋಸ್ಕರ ಕಟ್ಕೋಬೇಡಿ. ಅದಕ್ಕೇನು ಬೇಕೋ ಶ್ರಮ ಪಡಬೇಕು, ಬಿಸ್ನೆಸ್ ಮಾಡಬೇಕು, ಅಥವಾ ಹಂಗೆ ಲೋನ್ ತೊಗೊಂಡು ಕಷ್ಟ ಭವ್ಯವಾದ ಮನೆ ಕಟ್ತೀರಾ. ಯಾರ್ಯಾರು ವಾಸ ಇರ್ತಾರೆ? ನೀವೇ ವಾಸ ಇರೋದು. ಮನೆ ಯಾರ ಹೆಸರು? ನಿಮ್ಮ ಹೆಸರಲ್ಲೇ ಇರುತ್ತೆ. ಯಾರು ಬೆಳೆಯೋದು? ನೀವೇ ಬೆಳೆಯೋದು. ನೀವು ಬೆಳೆಯೋದಕ್ಕಂತ ಹೋಗಿಲ್ಲ, ಅವ್ರಿಗೋಸ್ಕರ ಹೋದ್ರೆ ಫುಲ್ಫಿಲ್ ದ ಡ್ರೀಮ್ಸ್ ಆ್ಯಂಡ್ ವಾಟ್ ಎವರ್ ದ ಆಂಬಿಷನ್ಸ್ ಆಫ್ ಯುವರ್ ಫ್ಯಾಮಿಲಿ, ಯು ವಿಲ್ ಡೆವಲಪ್. ಸೊ ಇಲ್ಲಿ ಏನಂದರೆ ಗಿವರ್ ಆಗಬೇಕು, ಗಿವರ್ ಆಫ್ ಲವ್. ಅವ್ನಿಗೇನು ಬೇಕೋ ಅದನ್ನು ಕೊಡಿ. ಮೆಟೀರಿಯಲಿಸ್ಟಿಕ್ ಕೇಳ್ತಾರೆ, ಮೆಟೀರಿಯಲಿಸ್ಟಿಕ್ ಕೊಡಿ. ಸ್ಪಿರಿಚುವಲ್ ಕೊಡಿ. ಯಾರೋ ಬಂದು ಏನೋ ಒಂದು ಕನ್ಸಲ್ಟೇಷನ್ ಕೇಳ್ತಾರೆ, ಫ್ರೀ ಕನ್ಸಲ್ಟೇಷನ್ ಕೊಡಿ. ಯಾರೋ ಒಂದು ಹೀಲಿಂಗ್ ಬಂದು ಕೇಳ್ತಾರೆ, ಏನೇನಾಗುತ್ತೆ ನಿಮ್ಮ ಕೈಲಿ ಕೊಡ್ತಾ ಹೋಗ್ತಾರೆ. ಗ್ರೋತ್ ಸ್ಪೀಡಿ ಅಲ್ಲ, ನಿಮ್ಮ ನಿಲ್ಲಕ್ಕಾಗ್ದೋರಷ್ಟು ಗ್ರೋತ್ ಆಗುತ್ತೆ. ನಿಮ್ಮ ವ್ಯಾಲ್ಯೂ ಹೆಂಗೆ ಎನ್ಹ್ಯಾನ್ಸ್ ಆಗುತ್ತೆ ಅಂದರೆ ಅನ್ಇಮ್ಯಾಜಿನಬಲ್. ಕೊನೆಗೆ ಒಂದಿನ ಬರುತ್ತೆ, ನಮಗೂ ಸಾವು ಬರುತ್ತೆ, ಎಲ್ರಿಗೂ ಸಾವು ಬರುತ್ತೆ. ಆ ಸಾವು ಸೆಲೆಬ್ರೇಟ್ ಆಗಬೇಕು. ಎಸ್, ಐ ಫುಲ್ಫಿಲ್ ಮೈ ಲೈಫ್, ತೃಪ್ತಿನ ಸಾಯಬೇಕು ಮೊದಲನೇದು. ಎರಡನೇದಾಗಿ ನಮ್ಮ ಸಾವು ಒಂದು ಮೆಸೇಜ್ ಕೊಡಬೇಕು ಸಮಾಜಕ್ಕೆ. ಆ ಮೆಸೇಜು ಯಾವತ್ತೂ ಭೂಮಿ ಇರೋ ತನಕ ಇರಲೇಬೇಕು. ಆ ಥರ ಲೈಫ್ನ ಲೀಡ್ ಮಾಡೋದಕ್ಕೆ ಹೋಗಿ ಸ್ಪೀಡಿ ಸಕ್ಸಸ್ ಬರೋದು ಗ್ಯಾರಂಟಿಡ್. ಸರ್, ಈಗ ಫಿನಾನ್ಸ್ಗೆ ಇದು ಹೆಂಗೆ ಸರ್ ಲಿಂಕ್ಡು? ತಾವು ಹೇಳಿದ್ರೆ ಪರ್ಸನಲ್ ಡೆವಲಪ್ಮೆಂಟು, ನಮಗೆ ರೆಸ್ಪೆಕ್ಟ್ ಬರುತ್ತೆ ಸುತ್ತಮುತ್ತ, ಖಂಡಿತ ಅದು ನನಗೆ ಇದಾಯಿತು. ಬಟ್ ಫಿನಾನ್ಷಿಯಲಿ ಹೆಂಗೆ ಡೆವಲಪ್ಮೆಂಟ್ ಆಗೋದು ಸರ್? ಒಳ್ಳೆ ಪ್ರಶ್ನೆ. ಯಾಕಂದರೆ ಎಲ್ಲ ಸುತ್ತಾಕೊಂಡು ಎಂಡ್ ಆಫ್ ದ ಡೇ ದುಡ್ಡೇ ಬರೋದು. ಈಗ ನಾನು ಏನಂತ ಹೇಳ್ದೇಲೆ, ನೆಟ್ವರ್ಕ್ನ ಡೆವಲಪ್ ಮಾಡ್ಕೊಳ್ಳಿ, ರೋಟರಿ ಕ್ಲಬ್ ಸೇರಿ, ಲಯನ್ಸ್ ಕ್ಲಬ್ ಸೇರಿ, ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಅವೆಲ್ಲ ಉದ್ದೇಶ ಏನು, ಒಬ್ಬರೊಬ್ಬರು ಒಂದೊಂದು ಉದ್ದೇಶ. ನೋ ಕಾಮೆಂಟ್ಸ್, ಎಲ್ಲ ಅದ್ಭುತವಾದಂಥ ಸಂಸ್ಥೆಗಳದು. ನಾನು ಹಿಂಗೆ ನೆಟ್ವರ್ಕ್ ಡೆವಲಪ್ ಮಾಡಿ ಅಂತ ಹೇಳ್ದೇಳಿ ಬೇರೆಯವ್ರಿಗೆ ಎಲ್ಪ್ ಅನ್ನೋ ಪದನೂ ತಪ್ಪೋದು. ಅವಕಾಶ ಸಿಕ್ತು ನನಗೆ ಸರ್ವಿಸ್ ಮಾಡೋದಕ್ಕೆ, ನೆಟ್ವರ್ಕ್ ಡೆವಲಪ್ ಆಯಿತಾ. ನಾನು ಹೇಳ್ದಲ್ಲ, ಸ್ಕೂಲಲ್ಲಿ ಎಂಟೈರ್ ಸ್ಟೂಡೆಂಟ್ಸ್ಗಳ್ದು ಪೇರೆಂಟ್ಸು ಮತ್ತು ಟೀಚರ್ಸ್ಗಳು ನೆಟ್ವರ್ಕ್ ಡೆವಲಪ್ ಆಯಿತಾ, ಒಂದು. ಅಕ್ಕಪಕ್ಕ ಮನೆ ನೇಬರ್ಸ್ ನೆಟ್ವರ್ಕ್ ಡೆವಲಪ್ ಆಯಿತಾ, ಎರಡು. ಆಫೀಸಲ್ಲಿ ನಿಮ್ಮದು ನೆಟ್ವರ್ಕ್ ಡೆವಲಪ್ ಆಯಿತಾ, ಮೂರು. ನಿಮ್ಮ ವ್ಯಾಲ್ಯೂ ನೆಟ್ವರ್ಕ್ ಡೆವಲಪ್ ಆದಾಗ ನಿಮ್ಮ ಪ್ರಾಡಕ್ಟ್ ಆಗಲಿ ಸರ್ವಿಸ್ ಆಗಲಿ ಕನ್ಸ್ಯೂಮ್ ಮಾಡೋರು ಯಾರು? ಎಂಡ್ ಆಫ್ ದ ಡೇ ಕಸ್ಟಮರ್ಸು. ಇವಾಗ ನನ್ನ ಹತ್ರ ಟ್ರೈನಿಂಗ್ ಬರ್ತಾರಲ್ಲ, ನಾನು ಎಲ್ಲೂ ಪರ್ಸ್ನಲಾಗಿ ಮಾರ್ಕೆಟಿಂಗ್ ಮಾಡಲ್ಲ ನಾನು. ಬಟ್ ಯಾಕೆ ಬರ್ತಾರೆ ಅಂದರೆ ಅನ್ಕಂಡೀಷ್ನಲಾಗಿ ನಾನು ಅವ್ರಿಗೆ ಸರ್ವಿಸ್ ಮಾಡ್ತೀನಿ. ಎಸ್, ಚಾರ್ಜಸ್ ಇದ್ದೇ ಇರುತ್ತೆ. ಏನಕ್ಕೆ ಚಾರ್ಜಸ್ ನಾನು ಏನು ಹೇಳಿದ್ರು ಅವರು ಪೇ ಮಾಡಿ ಬರ್ತಾರೆ ಅಂದರೆ, ಮೂಲ ಉದ್ದೇಶ ಅವ್ರು ಕೊಡೋದಕ್ಕಿಂತ ಹೆಚ್ಚಿಗೆ ಕೊಡ್ತೀನಿ, ಲಿಫ್ಟ್ ಮಾಡ್ತೀನಿ. ಏನಕ್ಕೆ ಅಂದರೆ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ವಿತ್ ಲವ್ ಫಾರ್ ಶಿವ. ದೇವರಿದ್ದಾನೆ ಅವನಲ್ಲಿ ಲಿಫ್ಟ್ ಮಾಡಬೇಕು ಅಂತ. ಸೊ ಪ್ರತಿಯೊಬ್ಬನೂ ತನ್ನ ಪ್ರಾಡಕ್ಟು, ಸರ್ವಿಸಸ್ ಅಥವಾ ಜಾಬಲ್ಲೇ ಇದ್ದರೂ ಕೂಡ ಅವ್ನು ಲಿಫ್ಟ್ ಆಗ್ಬೇಕಂದ್ರೆ ಲಿಫ್ಟ್ ಮಾಡೋದು ಮನುಷ್ಯರನ್ನೇ. ಮನುಷ್ಯರ ನೆಟ್ವರ್ಕ್ ನಾವು ಚೆನ್ನಾಗಿದ್ದರೆ ಅವರೇ ನಮ್ಮನ್ನ ಲಿಫ್ಟ್ ಮಾಡೋದು. ನಮ್ಮ ಮನುಷ್ಯರಂಗೆ ಟ್ರೀಟ್ ಮಾಡಿ ಅಂತ ಹೇಳೇ ಇಲ್ಲ. ದುಡ್ಡು ಬರಬೇಕಾ, ದೇವ್ರಂಗೆ ಟ್ರೀಟ್ ಮಾಡಿ. ಈಗ ಹೋಯ್ತಾ, ಈಗ ಹೋಗಿದ್ಕಲ್ಲ ಆಟೋಮೆಟಿಕ್ ಫ್ರೆಂಡ್ಶಿಪ್ ಜಾಸ್ತಿ ಆಯ್ತಾ? ಕಂಪ್ನಿಗೋಸ್ಕರ ವರ್ಕ್ ಮಾಡ್ತಾರೆ, ಕಂಪ್ನಿ ನಿಮ್ಗೆ ವರ್ಕ್ ಮಾಡ್ತಾರೆ, ದುಡ್ಡು ಬಂದೇ ಬರ್ತಾರೆ, ಸಂಬಳ ಜಾಸ್ತಿ ಐತೆ, ಇನ್ಸೆಂಟಿವ್ ಕೊಡ್ತಾರೆ, ಬೋನಸ್ ಕೊಡ್ತಾರೆ, ಆಟೋಮೆಟಿಕಾಗಿ ನಿಮಗೆ ಸ್ಪೆಷಲಾಗೆ ಓನರ್ ಏನಾರು ಒಂದು ಕೊಟ್ಟೆ ಕೊಡ್ತಾರೆ. ನೀವೇನಾದ್ರು ದುಡ್ಡಿಂದ ಹೋದರೆ ನೆವರ್ ಗೋ ಬಿಯಾಂಡ್ ಮನಿ. ಮನಿ ನಿಮ್ಮ ಹಿಂದೆ ಬರಬೇಕು. ಮನಿ ನಿಮ್ಮ ಹಿಂದೆ ಬರಬೇಕಂದ್ರೆ ಡೂ ದೋಸ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್. ಇದು ಅಲ್ಲದೇ ಐ ವಿಲ್ ಟೆಲ್ ಯು ಒನ್ ಥಿಂಗ್, ಸ್ಪೀಡಿಯಾಗಿ ಮನಿ ಬರಬೇಕಾ, ದಯಮಾಡಿ ಹೇಳ್ತೀನಿ, ಭೂತಾಯಿಗೆ ಸೇವೆ ಮಾಡಿ. ಪ್ಲಾಸ್ಟಿಕ್ ಇರ್ಬೋದು, ವೇಸ್ಟ್ ಮೆಟೀರಿಯಲ್ಸ್ ಇರ್ಬೋದು, ಅದು ಗಿಡ ಮರ ಪರಿಸರ, ಇದಕ್ಕೆ ವರ್ಕ್ ಮಾಡಿ. ನಮ್ಮದು ಇವತ್ತು ಯಾಕೆ ಡಿಸ್ಟ್ರಕ್ಷನ್ ಆಗ್ತಾ ಇದೆ, ಎಲ್ರಿಗೂ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಇದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಪೀಸ್ ಆಫ್ ಮೈಂಡ್ ಯಾಕಿಲ್ಲ ಅಂದರೆ
ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಹೆಸರಿನಲ್ಲಿ ಪ್ರಕೃತಿನ ನಾಶ ಮಾಡ್ತಾಯಿದ್ವಿ. ಬೆಂಗಳೂರು ಹೆಂಗಿದ್ದಿಂದ ಹೆಂಗೆ ಮಾಡಿದ್ವಿ, ಯಾರ ಸ್ವಾರ್ಥತೆ, ಭೂತಾಗಿ ಎಷ್ಟು ನೋವು ಕೊಟ್ವಿ ನೋಡಿ. ಇವತ್ತು ಮನೆ ಕಟ್ಟೋ ವಿಚಾರ ಹೇಳ್ತೀನಿ. ನಮ್ಮ ಮನೆ ವಾಸ ಇರ್ತೀವಲ್ಲ, ಇವಾಗ ನಮ್ಮ ತಂದೆ ಕಟ್ಸಿದ ಮನೇಲೇ ನಾನಿದ್ದೆ, ತಾತ ಕಟ್ಸಿರೋ ಮನೇಲೇ ನಾನಿದ್ದೀನಿ, ಸುಮ್ಮನೆ ಇರ್ಬೋದು. ಬಟ್ ಎದುರುಗಡೆ ಮನೆಯವ್ನು ಯಾರೋ ಒಬ್ಬ ದೊಡ್ಡದಾಗಿ ಅದ್ಭುತವಾಗಿ ಭವ್ಯವಾಗಿ ಮನೆ ಕಟ್ಸ್ಬಿಡ್ತಾನೆ, ಗೃಹಪ್ರವೇಶ ಮಾಡಿ ಎಲ್ರಿಗೂ ಹೊಟ್ಟೆ ಉರಿಸ್ಬೇಕು ಅಂತಲೇ ಮಾಡ್ತಾನೆ ನಾನು. ಅದಕ್ಕೋಸ್ಕರ ಮನೆ ಕಟ್ಟಕ್ಕೆ ಹೋಗ್ತಾರೆ. ಮನೆ ಕಟ್ಟಬೇಕು ಅಂದರೆ ಕಲ್ಲು, ಬಂಡೆ, ಮರಳು, ನೀವು ಎಷ್ಟು ನೇಚರಿಂದ ಗಿಡ ಮರಗಳು ಎಲ್ಲ ನಾಶ ಮಾಡಿಬಿಟ್ಟು ಪ್ರಕೃತಿಗೆ ಹಿಂಸೆ ಕೊಟ್ಟು ಅದ್ಭುತವಾದಂಥ ಭವ್ಯವಾದಂಥ ಬಂಗ್ಲೆ ಮನೆ ಕಟ್ತೀರಾ, ಎಲ್ಲಿ ಉದ್ಧಾರ ಆಗ್ತೀವಿ? ನೀವು ನೋಡಿ, ಮೆಜಾರಿಟಿ ತಪ್ಪು ತಿಳ್ಕೊಬೇಡಿ, ಮನೆ ಬೇಕು. ಮನೆ ಯಾರು ಕಟ್ತಾರೋ ಕಟ್ಟಿದಾದ್ಮೇಲೆ ತುಂಬ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಾರೆ. ಹೆಲ್ತ್ ಇಶ್ಯೂ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂ ಇರ್ಬೋದು, ಫ್ಯಾಮಿಲಿ ಇಶ್ಯೂ ಇರ್ಬೋದು. ಆಫ್ಟರ್ ಕನ್ಸ್ಟ್ರಕ್ಷನ್ ಆಫ್ ದ ಹೌಸ್ ಅಥವಾ ಡ್ಯೂರಿಂಗ್ ದಿ ಮನೆ ಕನ್ಸ್ಟ್ರಕ್ಷನ್ ಆಗಲು ತುಂಬ ಜನ ಫೇಸ್ ಮಾಡ್ತಾರೆ. ವಾಸ್ತು ಬರಲ್ಲ ರೀ ಇಲ್ಲಿ, ವಾಸ್ತು ಇಲ್ಲಿರಬೇಕು. ಈ ಮೈಂಡ್ ಸೆಟ್ಟಿನ ಯೋಚನೆ ಮಾಡಿವಿ. ಇರೋದಕ್ಕೆ ಮನೆ ಬೇಕು. ಏನಕ್ಕೆ ಮನೆ ಬೇಕಾಗಿರೋದಿಲ್ಲ? ನಮಗೆ ರಾತ್ರಿ ಮಲ್ಕೊಳ್ಳೋಕ್ಕೆ, ಅಡುಗೆ ಮಾಡೋದಕ್ಕೆ, ವಾಸಕ್ಕೆ ಬೇಕು ಮನೆ. ಅದು ಬಿಟ್ಬಿಟ್ಟು ನಾವು ಏನು ಮಾಡ್ತಾಯಿದ್ದೀವಿ? ನೀವು ಬೆಂಗಳೂರು ಸುತ್ತ ನೋಡ್ಕೊಂಬನ್ನಿ. ಆ ಮಾರ್ಬಲ್ ಅಂತೆ, ಆ ಗ್ರೈನೇಟ್ ಅಂತೆ, ಆ ವುಡ್ಡು, ಲ್ಯಾವಿಶ್ ಇಂಟೀರಿಯರ್ ಡೆಕೋರೇಷನ್ ಅಂದ್ಬಿಟ್ಟೆ, ಇಂಟೀರಿಯರ್ ಡೆಕೋರೇಟರ್ಸು, ಅದು ದೊಡ್ಡ ಇಂಡಸ್ಟ್ರಿ, ದೊಡ್ಡ ಮಾಫಿಯಾ. ತಪ್ಪು ತಿಳ್ಕೊಬೇಡಿ. ಎಷ್ಟು ಎಕ್ಸ್ಪ್ಲಾಯ್ಟೇಷನ್ ಇರ್ತಿದೆ, ಪ್ರಕೃತಿದ ಎಕ್ಸ್ಪ್ಲಾಯ್ಟೇಷನ್. ಪ್ರಕೃತಿನ ನಾಶ ಮಾಡಿ ನಾನು ಚೆನ್ನಾಗಿರ್ತೀನಿ ಅಂದರೆ ಲಾ ಆಫ್ ಕರ್ಮ, ಲಾ ಆಫ್ ಕಾಸ್ ಆ್ಯಂಡ್ ಎಫೆಕ್ಟು. ಸೊ ಇಲ್ಲಿ ಫೈನಾನ್ಷಿಯಲಿ ಡೆವಲಪ್ ಆಗಬೇಕು ಅಂದರೆ ದಯಮಾಡಿ, ಇವತ್ತು ನೋಡಿ, ನಾನು ನಮ್ಮ ತಂದೆ ಕಟ್ಸಿರೋ ಮನೇಲೇ ಇದ್ದೀನಿ. ನಾನು ಏನಾಯ್ತು ಇಲ್ಲಿ? ಇರೋ ಮನೇಲೇ ಇರಿ, ಹಳೆ ಮನೆ ಇದ್ರೂ ಪರವಾಗಿಲ್ಲ, ಅಲ್ಲೇ ಇರಿ. ಯಾಕೆ ಅಂದರೆ ಸೇವಿಂಗ್ಸ್ ಆಯಿತಾ? ಪ್ರಕೃತಿ ಹಾಳು ಮಾಡಿಲ್ವಾ? ಅದೇ ದುಡ್ಡನ್ನ ನೀವು ಬ್ಯಾಂಕಲ್ಲಿ ಇಡ್ತೀರ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರ, ದುಡ್ಡು ಆಟೋಮೆಟಿಕಾಗಿ ಬರುತ್ತೆ. ಅನ್ವಾಂಟೆಡ್ ಲ್ಯಾವಿಶ್ ಎಕ್ಸ್ಪೆನ್ಸಸ್. ನನಗೆ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಪ್ರಪಂಚಕ್ಕೋಸ್ಕರ ಸಾಲ ಮಾಡಿ ಭವ್ಯವಾದ ಮನೆ ಕಟ್ಬಿಟ್ಟ. ಅವನು ಸಾಲ ತೀರ್ಸೋಕ್ಕಾಗದೆ ಇವತ್ತು ಹರಾಜಿಗಿದೆ. ಅದು ಬೇಕಾಯಿತು. ಸೊ ದಯಮಾಡಿ ಹೇಳ್ತೀನಿ, ಫೈನಾನ್ಷಿಯಲಿ ಡೆವಲಪ್ ಆಗಬೇಕಂದ್ರೆ ನಾನು ಏನೇನು ಹೇಳ್ದೆ ಅದನ್ನು ಪಾಲಿಸಿ, ಪ್ರಕೃತಿ ತಾಯಿಗೆ ಸೇವೆ ಮಾಡಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಶಿವನಂಗೆ ನೋಡಿ, ಆಟೋಮೆಟಿಕಾಗಿ ದುಡ್ಡು ನಿಮಗೆ ಯಥೇಚ್ಛವಾಗಿ ಬರುತ್ತೆ. ಅದು ಬಿಟ್ಟು ಲಾ ಆಫ್ ಅಟ್ರಾಕ್ಷನ್ ಕೂತ್ಕೊಂಡ್ರೆ ಬರಲ್ಲ. ಚಿಂತನೆ ಮಾಡಿದ್ದು ನನ್ನ ಆಲೋಚನೆ. ಅಂದರೆ ತಾವು ಹೇಳೋದು, ನಮ್ಮ ನೀಡಿಗೆ ಏನು ಬೇಕು ಅದು ಮಾಡ್ಕೊಬೇಕು, ನಮ್ಮ ಗ್ರೀಡಿಗೆ ಇಲ್ಲ ಬೇರೆಯವ್ರಿಗೆ ತೋರ್ಸೋಕ್ಕೋಸ್ಕರ ಏನಾದ್ರು ಮಾಡೋಕ್ಕೆ ಹೋದರೆ ಅದರದ್ದು ಅಡ್ವರ್ಸ್ ಎಫೆಕ್ಟ್ಸ್ ಬರುತ್ತೆ ಅಂತ. ಸತ್ಯ ಸತ್ಯ ಸರ್, ಈಗ ಹೆಲ್ತ್ ವಿಷಯಕ್ಕೆ ಬರೋಣ ಸರ್. ಮೋಸ್ಟ್ ಇವತ್ತಿನ ದಿವಸದಲ್ಲಿ ನೋಡಿದ್ರೆ ಏನೇನು ಅನಾಹುತಗಳಾಗ್ತಾ ಇದೆ ಹೆಲ್ತಲ್ಲಿ ಅಂತ. ಚಿಕ್ಕ ಚಿಕ್ಕ ಹುಡುಗರು ಆಡ್ತಾ ಹಂಗೆ ಬಿದ್ದೋಗ್ತಾರೆ, ನೋಡಿದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂತಾರೆ. ಕ್ಯಾನ್ಸರ್ ಅಂತೂ ಅದು ಏಜ್ ಗ್ರೂಪ್ ಎಲ್ಲ ದಾಟಿ ಹೋಗ್ಬಿಟ್ಟಿದೆ. ಈ ಹೆಲ್ತನ್ನು ಸ್ವಲ್ಪ ನಾವು ಚೆನ್ನಾಗಿಟ್ಕೊಬೇಕಂದ್ರೆ ಅದು ಹೆಂಗೆ ಮಾಡ್ಬೋದು ಸರ್ ನಾವು? ಇದಕ್ಕೆಲ್ಲ ಮೂಲ ಕಾರಣ ಹೇಳ್ದಲ್ಲ, ಪ್ರಕೃತಿನ ಹಾಳು ಮಾಡಿದ್ರೆ. ಇವಾಗ ಅಗ್ರಿಕಲ್ಚರು, ನಮ್ಮ ರೈತ ಬಾಂಧವರು ಬೇಗ ಶ್ರೀಮಂತರಾಗಬೇಕು, ಬೇಗ ಮಾಡಬೇಕು, ಬೇಗ ಬೆಳಿಬೇಕು ಅಂತ ವರ್ಷಕ್ಕೆ 3-4 ಸಲ ಈಲ್ಡ್ ಮಾಡಬೇಕು ಅಂದ್ಬಿಟ್ಟು ಕೆಮಿಕಲು, ಪೆಸ್ಟಿಸೈಡ್ ಹಾಕ್ಬಿಟ್ಟು ಭೂತಾಯಿಗೂ ತೊಂದರೆ ಕೊಟ್ಟು, ಆಮೇಲೆ ತಿನ್ನೋರ್ಗು ತೊಂದರೆ ಕೊಟ್ಟು, ಹಾಗೆ ನಮ್ಗೆ ಕ್ಯಾನ್ಸರ್ ಬಂದಿರೋದು. ಹೆಂಗೆ ನಾವು ಉದ್ಧಾರ ಹಾಕಾಗತ್ತೆ? ಉದ್ಧಾರ ಹಾಕಾಗಲ್ಲ. ಸೊ ನೀವು ಯೋಚನೆ ಮಾಡಿ, ನಮ್ಮ ಪೂರ್ವಜಿಗರು ಮತ್ತು ನಾವು ಏನು ಮಾಡಿದ್ವೋ ಅದು ವಾಪಸ್ ನಾವು ಅನುಭವಿಸ್ತಾ ಇದ್ವಿ. ನೀನು ಕೆಮಿಕಲ್ಸ್ ಕೊಟ್ಟೆ ತಗೊಂಡು ನಿಮಗೂ ಕೆಮಿಕಲ್ಸ್ ಕೊಟ್ಟರು ಅಂದರೆ ಕ್ಯಾನ್ಸರ್ ಬಂತು, ಎಲ್ಲ ರೋಗ ರುಜಿನ ಬಂತು. ಇದು ಮೊದಲನೇ ಪಾಯಿಂಟು. ಎರಡನೇದಾಗಿ ಪ್ರೆಷರು. ಏನಕ್ಕೆ ಪ್ರೆಷರು ಅಂದರೆ ವಿಪರೀತ ಕಾಂಪಿಟೇಷನ್, ಟೂ ಮಚ್ ಆಫ್ ಕಂಫರ್ಟ್ ಬೇಕು ಅಂತ ಹೋಗ್ತಾ ಇದ್ವಿ. ಮತ್ತು ಕಂಪ್ಯಾರಿಸನ್. ಈ ಪ್ರೆಷರಿಂದ ಏನಾಗ್ತದೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವತ್ತು BP, ಶುಗರ್, ಹಾರ್ಟ್ ಅಟ್ಯಾಕ್ಗಳು ಆಗ್ತಾಯಿದೆ. ಇವಕ್ಕೆಲ್ಲದಕ್ಕೂ ಮೂಲ ನೀವು ಕಂಪ್ಲೀಟ್ ರಿವರ್ಸ್ ಆಗಬೇಕು. ಎಂಥ ಕಾಯಿಲೆ ಇದ್ರೂ ವಾಸಿ ಆಗಬೇಕು ಅಂದರೆ ಭಕ್ತಿ ಯೋಗ, ನೋ ಅದರ್ ಆಪ್ಷನ್. ಏನಕ್ಕೆ ಅಂದರೆ ಮೆಜಾರಿಟಿ ಡಿಸೀಸ್ ಬರೋದು ಭಾವನಾತ್ಮಕವಾದಂಥ ಸಂಘರ್ಷಗಳು, ಇಮೋಷ್ನಲ್ ಟರ್ಬುಲೆನ್ಸ್ ಅಂತೀವಿ ನಾವು. ಆ ಭಾವ ದೈವಿಕ ಆಗೋಗ್ಬಿಟ್ರೆ, ಸ್ಪಿರಿಚುವಲ್ ಆಗೋಗ್ಬಿಟ್ರೆ, ಯಾರೋ ನನ್ನ ರಿಲಿಜನ್ ಬಗ್ಗೆ ಯಾರೋ ಏನೋ ಅಂದರು, ಅಥವಾ ನನ್ನ ಕ್ಯಾಸ್ಟ್ ಬಗ್ಗೆ ಏನೋ ಅಂದರು. ನನ್ನ ರಿಲಿಜನ್ ಕ್ಯಾಸ್ಟು, ನನ್ನ ದೇವ್ರ ಶಿವ ಭಕ್ತ ಆದಮೇಲೆ ರಿಲಿಜನ್ ಕ್ಯಾಸ್ಟ್ ಅಪ್ಲೈ ಆಗೋದೇ ಇಲ್ಲ ನನಗೆ. ಈಗ ಬಂತ ಅಲ್ಲಿ ಸೆಕೆಂಡ್ ಪಾರ್ಟು, ನನ್ನ ಪೋಸ್ಟ್ಗೆ ಏನಾರೋ ನನಗೆ ಅವಮಾನ ಮಾಡಿಬಿಟ್ಟ,
ಈಗ ಅನ್ನೋದಿಲ್ವ, ನಾನು ಟಾಯ್ಲೆಟ್ ಕ್ಲೀನ್ ಮಾಡ್ತೀನಿ, ನನಗೆ ಈಗ ಅನ್ನೋದೇ ಇಲ್ವಾ? ಯಾಕಂದರೆ ಎಲ್ಲರಲ್ಲೂ ದೇವ್ರು ನೋಡ್ತೀನಿ. ಯಾವುದೋ ಪೋಸ್ಟ್ ಇಲ್ಲ, ಪೋಸ್ಟ್ ನನ್ನ ಕಂಪ್ನಿನೇ ಗ್ಯಾರಂಟಿ ಇಲ್ಲ, ರಾಜ್ಯನೇ ಗ್ಯಾರಂಟಿ ಇಲ್ಲ, ನಾನೇ ಗ್ಯಾರಂಟಿ ಇಲ್ಲ. ಏನು ಪೋಸ್ಟ್ ಕಟ್ಕೊಂಡು ನನಗೇನಾಗಬೇಕು? ಅದಕ್ಕೆ ಭಕ್ತಿ ಯೋಗದಲ್ಲಿ ಹೋದಾಗ ಡಿಟ್ಯಾಚ್ಮೆಂಟ್ ಆಗುತ್ತೆ. ಡಿಟ್ಯಾಚ್ಮೆಂಟ್ ಆದಾಗ ಯಾವುದೇ ರೋಗ ರುಜಿನ ಬರಲ್ಲ. ಜೊತೆಲಿ ಅವನು ನೋಡಿ ಉದ್ಧಾರ ಆಗ್ಬಿಟ್ಟು ಹೆಂಗೋ ಡೆವಲಪ್ ಆಗ್ಬಿಟ್ಟು ನಾನು ಅವನಿಗಿಂತ ಡೆವಲಪ್ ಆಗಬೇಕು, ಕಂಪೇರೇ ಮಾಡಲ್ವಲ್ಲ. ಅವ್ನು ಉದ್ಧಾರ ಆಗೋದಕ್ಕೆ ನಾನು ವರ್ಕ್ ಮಾಡ್ತಾಯಿದ್ದೀನಿ, ಅವ್ನ ಸಕ್ಸಸ್ನ ವರ್ಕ್ ಮಾಡಿ. ಯಾಕಂದರೆ ಅವ್ನಿಗೆ ಶಿವ ನೋಡ್ತಾ ಇದ್ದೀನಿ ನಾನು, ಅವ್ನು ಲಿಫ್ಟ್ ಮಾಡ್ತಿದ್ದೀನಿ ಹೊರತು ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಪ್ರಾಬ್ಲಮ್ಮೇ ಇಲ್ವೇ? ಇದರಿಂದ ಏನಾಯ್ತು, ಅವನು ನನ್ನ ಕಸ್ಟಮರ್ ಆದ, ಇಂಡೈರೆಕ್ಟಾಗಿ ನಾನು ಹೇಳ್ತಾರೆ, ಅದಕ್ಕೆ ನಾವು ವರ್ಕ್ ಮಾಡಲ್ಲ. ಅವನು ನನ್ನ ಕಸ್ಟಮರ್ ಆದ, ಎನಿಮಿಟಿನೂ ಬರಲ್ಲ. ಅವನು ತುಳಿದು ಇವಾಗ ನನಗೆ ನನ್ನ ಪರ್ಸ್ನಲಾಗೇ ಇದು ರಿಯಲ್ ಎಸ್ಟೇಟಲ್ಲಿ ಅಥವಾ ಒಂದು ಕನ್ಸ್ಟ್ರಕ್ಷನ್ ಇದೆಲ್ಲ ನೋಡಿದ್ದೀನಿ ನಾನು. ಚೀಟ್ ಮಾಡಿದವರು ನನ್ನ ಕಣ್ಣು ಮುಂದೆನೇ ಮಾಡಿದ್ರು ಕೂಡ ನಾನು ಒಂದಿನ ಅವ್ರ ಅಗೇನೆಸ್ಟ್ ನಾನು ಏನೂ ವರ್ಕೌಟ್ ಮಾಡಿಲ್ಲ. ಯಾಕೆ ವರ್ಕ್ ಮಾಡಿಲ್ಲ ಅಂದರೆ, ನಾನು ಯಾಕೆ ವರ್ಕ್ ಮಾಡಲಿ? ಶಿವನ ಅಗೇನೆಸ್ಟ್ ನಾನು ನಿಲ್ಲಕ್ಕಾಗ್ತಾ? ಅವನೇನೋ ತಪ್ಪು ಮಾಡೋಣ ಬಿಟ್ಬಿಡ್ತೀನಿ. ಫರ್ಗೆಟ್ ಆ್ಯಂಡ್ ಫರ್ಗಿವ್. ಯಾವಾಗ ಈ ಗುಣನ ಅಳವಡಿಸ್ಕೊಳ್ತೀರಾ, ಆಟೋಮೆಟಿಕಲ್ಲಿ ನಿಮ್ಮ ಹೆಲ್ತ್ ಏನೂ ಪ್ರಾಬ್ಲಮ್ ಬರೋಲ್ಲ. ಹೆಲ್ತ್ ಪ್ರಾಬ್ಲಮ್ ಬರೋದು ಮೂಲ ಚಿಂತನೆ, ಯೋಚನೆ. ಇಲ್ಲಿ ನೆಗೆಟಿವ್ ಥಾಟ್ಸು, ಇಲ್ಲಿ ಪಾಸಿಟಿವ್ ಥಿಂಕಿಂಗ್ ಇಂಪಾರ್ಟೆಂಟ್. ಆಲ್ವೇಸ್ ಥಿಂಕ್ ಪಾಸಿಟಿವ್ ಹಂಗಲ್ಲ, ಪಾಸಿಟಿವ್ ಆ್ಯಕ್ಷನ್ ಇಂಪಾರ್ಟೆಂಟು, ಪಾಸಿಟಿವ್ ಫೀಲ್ ಇಂಪಾರ್ಟೆಂಟ್. ಯಾಕಂದರೆ ಆ ವೈಬ್ರೇಷನ್ ಪ್ರತಿಯೊಂದು ಸೆಲ್ಗೂ ಹೋಗುತ್ತೆ. ಆ ವೈಬ್ರೇಷನ್ ಹೋಗಿ 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 ಏನಾಗುತ್ತೆ, ಡಿವೈನೈಸ್ ಆಗಿಬಿಡ್ತೀರ. ಯು ವಿಲ್ ಬಿಕಮ್ ಗಾಡ್. ಇಷ್ಟೇ ಸಿಂಪಲ್ ಫಾರ್ಮುಲಾ. ನೀವು ದೇವರಾಗ್ಬಿಡಿ, ದೇವರಾಗ್ಬಿಟ್ರೆ ಮಿಕ್ಕಿದ ಏನು ನಿಮ್ಮ ಪ್ರಾಬ್ಲಮ್ ಬರಲ್ಲ. ತುಂಬ ಒಂದು ಬ್ಯೂಟಿಫುಲ್ ಅಲ್ಲ, ಒಂದು ತುಂಬ ಪ್ರಾಕ್ಟಿಕಲ್ ಆಗೋಯ್ತು ಮತ್ತು ಈಸಿಯಾಗಿ ಮಾಡೋ ಅಂಥ ವಿಷಯನೂ ಅಂತಲೂ ಅನ್ನಿಸ್ತು ಸರ್. ಸರ್, ಈಗ ಒಂದು ಲೈನರ್, ಒಂದು ಸಿಂಗಲ್ ಲೈನಲ್ಲಿ ಹೌ ಟು ಬಿ ಅ ಬೆಟರ್ ಪರ್ಸನ್ ಅಂದರೆ ತಾವು ಆ ಒಂದು ಲೈನ್ ಏನಂತ ಹೇಳ್ತೀರಾ ಸರ್? ಬೆಟರ್ ಪರ್ಸನ್ ಆಗಿ ಹೋಗ್ಬೇಡಿ. ನೀವು ಮಗು ಇದ್ದಾಗ ಹೆಂಗಿದ್ರೋ ಬಿ ದ ಪರ್ಸನ್ ಲೈಕ್ ದಟ್ ಓನ್ಲಿ. ನೀವು ಬೇರೆದೇನು ತೊಗೋಬೇಡಿ. ನೀವು ಏನು ತೊಗೊಳ್ದಾದ್ರೆ ನೀವು ದೇವರೇ. ನೀವು ಪ್ರತಿಯೊಬ್ಬರು ದೇವರೇ. ನಾವು ಯಾವಾಗ ನಾವು ಹೊರಗಡೆ ಪ್ರಪಂಚಕ್ಕೆ ಸವಾಸ ಭೂತಾಗಿ ಸ್ಪರ್ಶ ಆಗಿದ್ಕೊಂಡು ಏನಾಗುತ್ತೆ, ಈ ಒಂದು ಮಾಯಲ್ಲಿ ಸಿಗಾಕೊಂಡ್ಬಿಡ್ತೀವಿ, ಇಲ್ಯೂಷನಲ್ಲಿ. ತೊಗೊಳೋದು ನಿಲ್ಲಿಸಿ, ದಯಮಾಡಿ ಹೇಳ್ತೀನಿ. ಟೂ ಮಚ್ ಆಫ್ ಸೋಷಿಯಲ್ ಮೀಡಿಯಾ ಹೇಳೋರು ಯಾರನ್ನೂ ನಂಬೇಡಿ. ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಅಂತೀರ, ತಪ್ಪು ತಿಳ್ಕೊಬೇಡಿ. ದೇವ್ರ ವಿಚಾರನ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತಾರೆ. ಸಬ್ಸ್ಕ್ರೈಬ್ ಮಾಡಬೇಕಾಗಿರೋದು ಅವನು. ದೇವ್ರಿಗೆ ಲಿಂಕ್ ಇಟ್ಕೊಂಡು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ದುಡ್ಡು ಮಾಡಬೇಕು. ಎಲ್ಲನೂ ಬಿಸ್ನೆಸ್ ಆಗಿಬಿಟ್ಟಿದೆ. ಸೊ ದಯಮಾಡಿ ಏನು ಹೊರಗಡೆ ತೊಗೋಬೇಡಿ. ನಿಮ್ಮಲ್ಲಿ ಏನಿದೆಯೋ ಹಂಗೆ ಇರಿ, ಆಟೋಮೆಟಿಕ್ಕಾಗಿ ನಿಮ್ಮ ಸಕ್ಸಸ್ ಗ್ಯಾರಂಟಿ. ತುಂಬ ಚೆನ್ನಾಗಿತ್ತು ಸರ್. ಇನ್ನು ಕೇಳೋ ಪ್ರಶ್ನೆಗಳು ಇನ್ನೂ ತುಂಬ ಇದೆ. ಈ ಕಾನ್ವರ್ಸೇಷನ್ ಮುಗ್ದಿಲ್ಲ, ಬಟ್ ಇವತ್ತಿನ ಸಂಚಿಕೆಯ ಸಮಯ ಇಲ್ಲಿ ಮುಗ್ದಿದೆ ಸರ್. ಸೊ ಈ ಸಂಚಿಕೆನ ಇವತ್ತಿಲ್ಲಿ ಮುಕ್ತಾಯ ಮಾಡೋಣ. ಹರೀಶ್ ಸರ್, ಆತ್ಮೀಯವಾದ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವರ್ ಚಾಯ್ಸ್. ಯುವರ್ ಚಾಯ್ಸ್ ಅಲ್ಲಿ ನಾವು ಒಂದು ಟಾಪಿಕ್ ಇಲ್ಲ, ಒಂದೇ ವಿಷಯ ಅಲ್ಲ, ಈ ಲೈಫ್ ಸರೌಂಡಿಂಗ್ ಏನೇನಿದೆ ಎಲ್ಲದನ್ನು ಕವರ್ ಮಾಡ್ತೀವಿ. ಏನಕ್ಕೆ ಈ ಥರ ಅಂದರೆ, ನಮ್ಮ ಹರೀಶ್ ಸರ್ ಟ್ರೈನಿಂಗ್ ಕೋರ್ಸಲ್ಲೂ ಏನು ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್, ಯಾವುದೇ ಥರ ಸಮಸ್ಯೆ ಇರ್ಬೋದು, ಫಿನಾನ್ಷಿಯಲ್ ಇರ್ಬೋದು, ಎಜುಕೇಷನಲ್ ಇರ್ಬೋದು, ಪರ್ಸನಲ್ ರಿಲೇಷನ್ ವೈಸ್ ಇರ್ಬೋದು, ಹೆಲ್ತ್ ವೈಸ್ ಇರ್ಬೋದು, ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ. ಹೆಂಗೆ ಎಲ್ಲದಕ್ಕೂ ಒಂದು ಟ್ರೈನಿಂಗಲ್ಲಿ ಸಿಗುತ್ತಾ ಸೊಲ್ಯೂಷನ್ ಅಂತ ನೀವು ಕೇಳಲ್ಲ. ಯಾಕಂದರೆ ನೀವು ಈ ಸಂಚಿಕೆ ನೋಡಿದ್ದೀರಾ, ನಿಮ್ಗೆ ಅರ್ಥ ಆಗಿದೆ. ನಿಮಗೇನಾದ್ರು ಟ್ರೈನಿಂಗಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗೆ ಕಾಣುವ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಇದು ಯುವರ್ ಚಾಯ್ಸ್. ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ. ಧನ್ಯವಾದಗಳು.